ರಿಪ್ಪನ್ಪೇಟೆಯಲ್ಲಿ ವಿಜೃಂಭಣೆಯಿಂದ ಶಿವಾಜಿ ಜಯಂತಿ ಆಚರಣೆ. ಶಿವಾಜಿ ವೃತ್ತದಲ್ಲಿ ಜೈ ಶಿವಾಜಿ ಘೋಷಣೆಗಳ ಮಧ್ಯೆ ಜಯಂತಿ ಸಂಭ್ರಮ. ಸಬ್ ಇನ್ಸ್ಪೆಕ್ಟರ್ ರಾಜು ರೆಡ್ಡಿ ಚಾಲನೆ. ರಿಪ್ಪನ್ಪೇಟೆಯಲ್ಲಿ ಭವ್ಯ ಆಚರಣೆ. ಗ್ರಾಮಸ್ಥರ ಭಕ್ತಿ ಭಾವದಲ್ಲಿ ಶಿವಾಜಿ ಮಹಾರಾಜರಿಗೆ ಪುಷ್ಪಾರ್ಚನೆ. ರಿಪ್ಪನ್ಪೇಟೆಯಲ್ಲಿ ದೇಶಭಕ್ತಿ ಸಂಭ್ರಮ. ಶಿವಾಜಿ ಜಯಂತಿ ವಿಜೃಂಭಣೆ. ಶಿವಾಜಿ ಜಯಂತಿಯ ಪ್ರಯುಕ್ತ ರಿಪ್ಪನ್ಪೇಟೆಯ ಶಿವಾಜಿ ವೃತ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಆಚರಣೆಯಲ್ಲಿ ಸಮಸ್ತ ಊರಿನ ಹಿಂದೂ ಬಾಂಧವರು, ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ನೆರವೇರಿಸಿದರು. ರಿಪ್ಪನ್ಪೇಟೆಯ ಸಬ್ ಇನ್ಸ್ಪೆಕ್ಟರ್ ರಾಜು ರೆಡ್ಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ತದನಂತರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನವನ್ನ ಸಲ್ಲಿಸಲಾಯಿತು. ಕಾರ್ಯಕ್ರಮದ ವೇಳೆ ಶಿವಾಜಿ ಮಹಾರಾಜರ ಶೌರ್ಯ, ಸಾಹಸ ಮತ್ತು ಸಾಧನೆಗಳ ಕುರಿತು ವಿವರಿಸಲಾಯಿತು. ಜೈ ಶಿವಾಜಿ ಘೋಷಣೆಗಳಿಂದ ರಿಪ್ಪನ್ಪೇಟೆಯ ಶಿವಾಜಿ ವೃತ್ತ ಮರಳುಗೊಳಿಸಿತು. ತದನಂತರ ನಮ್ಮ ಮಲ್ನಾಡ್ ಸುದ್ದಿ ವಾಹಿನಿ ಜೊತೆ ಕೆಲವು ಗ್ರಾಮಸ್ಥರು ಮಾತನಾಡಿ ಶಿವಾಜಿ ಮಹಾರಾಜರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಇಂದು 399ನೇ ಛತ್ರಪತಿ ಶಿವಾಜಿ ಮಹಾರಾಜ ಜನ್ಮದಿನವನ್ನು ರಿಪ್ಪನ್ಪೇಟೆ ಕೆರಳ್ಳಿ ಮರಾಠ ಬಾಂಧವರು ಮತ್ತು ರಿಪ್ಪನ್ಪೇಟೆ ಜನ ಹಿಂದೂ ಬಾಂಧವರು ಸೇರಿ ಆಚರಣೆ ಮಾಡಿದ್ದೇವೆ. ಈ ದಿವಸ ಭಾರತದ ಹಿಂದುವಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ದೇಶದ ಅಪ್ರತಿಮ ವೀರ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಶಿವಾಜಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಈ ದಿನ ಆಚರಣೆ ಮಾಡ್ತಾಯಿದ್ದೇವೆ. ಈ ದಿವಸ ಭಾರತ ದೇಶಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ಗೌರ್ಮೆಂಟ್ ಕಾರ್ಯಕ್ರಮ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಈ ದಿವಸ ಕೂಡ ನಾವು ಈ ರಿಪ್ಪನ್ಪೇಟೆ ಈ ಒಂದು ಶಿವಾಜಿ ಸರ್ಕಲಲ್ಲಿ ಛತ್ರಪತಿ ಶಿವಾಜಿಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಈ ಒಂದು ಇದಕ್ಕೆ ನಮ್ಮ ರಿಪ್ಪನ್ಪೇಟೆಯ ಉಪನಿರೀಕ್ಷಾಧಿಕಾರಿಗಳಂಥ ರಾಜು ರೆಡ್ಡಿ ಅವರು ಚಾಲನೆಯನ್ನು ಇವತ್ತು ಪುಷ್ಪ ಸಮರ್ಪಣೆ ಮಾಡೋದ್ರ ಮೂಲಕ ಚಾಲನೆ ನೀಡಿದರು. ಇದಕ್ಕೆ ಎಲ್ಲ ಹಿಂದೂ ಬಾಂಧವರು ಸೇರಿ ಈ ದಿವಸ ಛತ್ರಪತಿ ಶಿವಾಜಿಗೆ ಪುಷ್ಪ ಸಮರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ನಾವು ಶಿವಾಜಿ ಆಗಕ್ಕಾಗದೆ ಹೋದರೂ ಶಿವಾಜಿಯ ಒಂದು ಆದರ್ಶಗಳನ್ನು ಪಾಲನೆ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ಇವತ್ತಿನ ದಿನ 399ನೇ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ರಿಪ್ಪನ್ಪೇಟೆಯಲ್ಲಿ ಆಚರಣೆ ಮಾಡಿದ್ದೇವೆ. ಹಾಗೆ ಹಿಂದೂ ಸಾಮ್ರಾಟ್ ಅಂತ ಕರಿತೀವಿ ನಮ್ಮ ಛತ್ರಪತಿ ಶಿವಾಜಿಯವರನ್ನು. ಯಾಕೆಂತಂದರೆ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗಿಲ್ಲ. ಇಡೀ ಹಿಂದೂ ಸಮಾಜವನ್ನು ಕಟ್ಟಿ ಉಳಿಸಿ ಬೆಳೆಸುವಂಥ ಕೆಲಸವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದರು. ಹಾಗಾಗಿ ಅಂಥ ಒಂದು ಹೆಮ್ಮೆಯ ಪುತ್ರರನ್ನು ಈ ಒಂದು ದೇಶಕ್ಕೆ ನೀಡಿದಂಥ ನಮ್ಮ ಜೀಜಾಬಾಯಿಯನ್ನು ಕೂಡ ಮಾತೆ ಜೀಜಾಬಾಯಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಇಡೀ ಭಾರತದ ಎಲ್ಲ ಜನಾಂಗನೂ ಕೂಡ ಪ್ರತಿಯೊಬ್ಬ ಪ್ರಜೆನೂ ಕೂಡ ಇವತ್ತು ಅವರ ಒಂದು ಜನ್ಮದಿನವನ್ನು ನೆನಪು ಮಾಡ್ಕೊಳ್ತಾ ಇದೆ. ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ಇಲ್ಲಿ ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಆಚರಣೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. 99ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇಂದು ಎಲ್ಲರೂ ಶಿವಾಜಿಯ ಪ್ರತಿಮೆಗೆ ಪುಷ್ಪಾರ್ಚನೆ ನೆರವೇರಿಸಿ ಎಲ್ಲರೂ ಒಂದು ಭಕ್ತಿ ಭಾವದಿಂದ ನಮಿಸುತ್ತಾ ದೇಶದಾದ್ಯಂತ ಇವತ್ತು ಶಿವಾಜಿಗೆ ಒಂದು ಅತ್ಯಂತ ಸಂತೋಷದ ಒಂದು ಪುಷ್ಪಾರ್ಚನೆಯನ್ನು ನೆರವೇರಿಸ್ತಾ ಇದ್ದೇವೆ. 2026ನೇ ಇಸ್ವಿಯ ಜಯಂತ್ಯೋತ್ಸವವನ್ನು ನಾವು ರಿಪ್ಪನ್ಪೇಟೆಯಲ್ಲಿ ಅದ್ಧೂರಿಯಾಗಿ ಮಾಡಿದ್ದೇವೆ. ಇವತ್ತು ಎಲ್ಲರೂ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿದ್ದೇವೆ. ಈ ಶಿವಾಜಿ ಮಹಾರಾಜರು ಇಡೀ ದೇಶಾದ್ಯಂತ ಭಾಳ ಒಂದು ಅವರ ಹೆಸರನ್ನು ಕೊಡುಗೆ ಇದೆ. ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಅವರು ಮಾಡಿರ್ತಕ್ಕಂಥ ಧರ್ಮದ ಬಗ್ಗೆ ಧರ್ಮ ಉಳಿಸಿ ನಡೆಸ್ಕೊಂಡು ಬಂದಿದ್ದಾರೆ. ಅವರು ಎಲ್ಲರ ಸಲುವಾಗಿ ನನ್ನ ನಮಸ್ಕಾರ ತಿಳಿಸ್ತೀನಿ.